ಶ್ರೋತೃಗಳಿಗೆ ನಮಸ್ಕಾರ. ನಾನು ರಾಮಾನುಜದಾಸ. ಹಿಂದಿನ ಸಂಚಿಕೆಯಲ್ಲಿ ರಾಮಾಯಣದ ರಹಸ್ಯಗಳನ್ನು ಪ್ರಾರಂಭ ಮಾಡಿದ್ದೇವೆ. 3 ರಹಸ್ಯ ಆಗಿದೆ. ಉಳಿದ ಭಾಗವನ್ನು ಈ ಸಂಚಿಕೆಯಲ್ಲಿ ನೋಡೋಣ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಸ್ಯದ್ವಿರದ ವಕ್ತ್ರಾದ್ಯಾಃ ಪಾರಿಷದ್ಯಾಃ ಪರಿಶ್ರುತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹಿಂದೆ ನಾವು ಈ ರಾಮಾಯಣದ ರಹಸ್ಯಗಳು ಅನ್ನೋದರಲ್ಲಿ 18 ರಹಸ್ಯಗಳನ್ನು ಹೇಳಿದ್ದೀವಿ. ಅದರಲ್ಲಿ ಮೊದಲನೆಯದಾಗಿ ವೇದಗಳ ಅಂಗಗಳು ರಾಮಾಯಣದಲ್ಲಿ ಯಾವುದಿದೆ ಅಂತ ಬೇಕಾದಷ್ಟು ಶಾಸ್ತ್ರಗಳಿದೆ. ಯುದ್ಧಶಾಸ್ತ್ರ ಇದೆ, ಯಜ್ಞಶಾಸ್ತ್ರ ಇದೆ, ಅದೇ ರೀತಿಯಲ್ಲಿ ಜ್ಯೋತಿಷ್ಶಾಸ್ತ್ರವಿದೆ. ಜ್ಯೋತಿಷ್ಶಾಸ್ತ್ರದ ಒಂದು ಭಾಗವನ್ನು ಜಟಾಯು ಯಾವ ವಿಂದ ಅನ್ನತಕ್ಕಂತಹ ಮುಹೂರ್ತದಲ್ಲಿ ಕಳವಾದ್ದರಿಂದ ಕಳೆದು ಹೋದದ್ದು ಅದೇ ರೀತಿಯಲ್ಲಿ ಸಿಗುತ್ತೆ ಅಂತ ಹೇಳ್ತಾರೋ ಆ ಒಂದು ನಿದರ್ಶನವನ್ನು ನೋಡಿದ್ವಿ. ಅಲ್ಲಿಂದ ಮುಂದಕ್ಕೆ ವೇದದ ವಿರುದ್ಧವಾಗಿ ಯಾವ ಕೆಲಸವನ್ನೂ ಮಾಡಬಾರದು, ಅದನ್ನು ನಾವು ಒಪ್ಕೊಳ್ಳೇಬಾರದು ಅನ್ನೋವಂತಹ ಒಂದು ವಿಚಾರದಲ್ಲಿ ರಾಮನನ್ನು ದಶರಥನ ಒಬ್ಬ ಮಂತ್ರಿ ನಾಸ್ತಿಕವಾಗಿ ಮಾತನಾಡಿದ್ದಕ್ಕೆ ನಿನ್ನನ್ನು ಯಾವ ರೀತಿಯಲ್ಲಿ ನಮ್ಮಪ್ಪ ಒಪ್ಪಿಕೊಂಡು ಮಂತ್ರಿಯಾಗಿ ಇಟ್ಟುಕೊಂಡ, ನನ್ನ ತಂದೆಯನ್ನು ನಾನು ನಿಂದಿಸ್ತೇನೆ ಅಂತ ಹೇಳಿದ ಅಂತ ಹೇಳಿ ಒಂದು ಪ್ರಸಂಗವನ್ನು ನೋಡಿದ್ವಿ. ಅದು ವೇದದ ವಿರುದ್ಧವಾಗಿ ಯಾರೂ ಕೂಡ ಕೆಲಸವನ್ನು ಮಾಡಬಾರ್ದು. ಆ ಮಾಡಿದವರುಗಳೇ ಜೊತೆಯಲ್ಲಿ ನಾವು ಸಂಬಂಧವನ್ನು ಕೂಡ ಇಟ್ಕೋಬಾರ್ದು ಅನ್ನೋ ರೀತಿಯಲ್ಲಿ ರಾಮ ಹೇಳ್ತಾನೆ ಅಂತ ಹೇಳಿ, ಮೂರನೆಯದಾಗಿ ದೊಡ್ಡವರ ಮಾತುಗಳು, ಗುರು ಹಿರಿಯರ ಮಾತುಗಳು, ಋಷಿಮುನಿಗಳ ಮಾತುಗಳು, ಅಂತಹವರ ಮಾತಿಗೆ ಬೆಲೆ ಕೊಡಬೇಕು, ಅವರು ಹೇಳಿದ್ದನ್ನು ನಾವು ನಡೆಸಬೇಕು ಅನ್ನೋದರಲ್ಲಿ ಭರತ ಬಂದು ರಾಮನನ್ನು ಕರೆದಾಗ ನೀನು ರಾಜ್ಯವಾಳೋದಕ್ಕೆ ಬರಬೇಕು ಅಂತ ಹೇಳಿದಾಗ ಲಕ್ಷ್ಮೀ ಚಂದ್ರಾತ್ ಅಪೇಯಾದ್ವಾ ಹಿಮವಾನ್ವಾ ಹಿಮವ್ಯಚೇತ್ ಆದಿತ್ಯ ಸಾಗರೋ ವೇಲಾನ್ ನ ಪ್ರತಿಜ್ಞಾಂ ಅಹಂ ಪಿತುಹು. ತಂದೆಗೆ ಕೊಟ್ಟಂತಹ ವಾಕ್ಯವನ್ನು ನಾನು ಯಾವತ್ತೂ ಕೂಡ ಮುರಿಯುವುದಿಲ್ಲ, ಆದ್ದರಿಂದ ನೀನೂ ಕೂಡ ತಂದೆ ಹೇಳಿದಂಗೆ ರಾಜ್ಯವಾಳು ಹೋಗು ಅಂತ ಹೇಳಿ ಕಳಿಸಿಕೊಡ್ತಾನೆ. ಇದೊಂದು ನಿದರ್ಶನವನ್ನು ನೋಡಿದ್ದೇವೆ. ಇದಲ್ಲದೆ ಇನ್ನೊಂದು ಬಹಳ ಮುಖ್ಯವಾದಂತಹ ನಿದರ್ಶನ, ನಾವು ಗುರು ಹಿರಿಯರು ಮತ್ತು ಹಿರಿಯರು ಹೇಳಿದಂಗೆ ನಡಿಬೇಕು ಅಂತ ಹೇಳೋ ವಿಚಾರದಲ್ಲಿ ಅಂದರೆ, ರಾಮನನ್ನು ಕಾಡಿಗೆ ಕಳಿಸಿ ಆಯಿತು, ಭರತನನ್ನು ಕರೆಸಿಕೊಂಡು ರಾಮ ಎಲ್ಲಿ ಹೋದ ಅಂತ ಭರತ ಕೇಳಿದಾಗ ತಾಯಿ ಹೇಳ್ತಾಳಂತೆ, ಭರತ ರಾಮ ಕಾಡಿಗೆ ಹೊರಟೋದಪ್ಪ, ಅವನು ಕಾಡಿಗೆ ಹೋದ ಅಂದರೆ ಆಶ್ಚರ್ಯವಾಗುತ್ತೆ. ಅಮ್ಮ, ರಾಮ ರಾಜಕುಮಾರನನ್ನು ಕಾಡಿಗೆ ಕಳಿಸೋದಷ್ಟು ಸುಲಭ ಅಲ್ಲ. ಅಂಥ ಅಪರಾಧ ಏನು ಮಾಡಿದ ಅವನು? ಯಾವುದಾದ್ರು ಗೋಹತ್ಯೆ ಮಾಡಿದನೇ? ಯಾತಕ್ಕೆ ಕಾಡಿಗೆ ಕಟ್ಟಿದ್ರಿ? ಋಷಿಮುನಿಗಳನ್ನು ನಿಂದಿಸಿದನೇ? ಅಥವಾ ಯಾವುದಾದರೂ ಪರಸ್ತ್ರೀಯನ್ನು ಆಸೆ ಪಟ್ಟನೆ ಅಂತ ಪ್ರಶ್ನೆ ಕೇಳಿಬಿಡ್ತಾನೆ. ಬಹಳ ಕೋಪ ಬಂದುಬಿಡ್ತದೆ ಅವಳಿಗೆ. ಏಯ್ ನಿಲ್ಲಿಸು, ಏನು ಹೇಳ್ತಾ ಇದ್ದೀಯಾ? ಯಾರು ವಿಚಾರವಾಗಿ ಮಾತನಾಡ್ತಾ ಇದ್ದೀಯಾ? ರಾಮ ಹೆಂಗೆ ಅಂದರೆ, ನ ರಾಮಂ ಪರದಾರಾಂಸ್ವ ಚಕ್ಷುಷ್ಯ ಅಭಿಭಷ್ಯತಿ. ಕಣ್ಣಿನಲ್ಲಿ ಕಣ್ಣೆತ್ತಿ ಕೂಡ ನೋಡಲಾರ ಬೇರೆ ಹೆಂಗಸರನ್ನು. ಅಂತಹ ವ್ಯಕ್ತಿತ್ವ ರಾಮನದು. ನೀ ರಾಮನನ್ನು ಈ ಪ್ರಶ್ನೆ ಕೇಳ್ತೀಯಾ ಅಂತ ಹೇಳ್ತಾಳಂತೆ. ಹೇಳಿದ್ದು ಯಾರು? ಕಾಡಿಗೆ ಕಳಿಸಿದ ಕೈಕೇಯಿ ತಾಯಿ. ಆ ಕೈಕೇಯಿಯೇ ರಾಮನ ಬಗ್ಗೆ ಆ ಅಭಿಪ್ರಾಯವನ್ನು ಸೂಚಿಸ್ತಾಳೆ. ಅವನು ಕಣ್ಣೆತ್ತಿ ಕೂಡ ಬೇರೆ ಹೆಂಗಸರನ್ನು ನೋಡೋದಿಲ್ಲ ಅಂತ ಹೇಳಿ. ಇದು ನಾವು ಹಿರಿಯರು, ತಂದೆ ತಾಯಿಗಳು ಹೇಳಿದ ಮಾತನ್ನು ಕೇಳಬೇಕು ಅನ್ನೋದನ್ನು ಪಾಲಿಸ್ತಕ್ಕಂತಹ ಒಂದು ರಹಸ್ಯದಲ್ಲಿ ಇದು ಒಂದು ಭಾಗವಾಯಿತು. ಈ ಇಡೀ ರಾಮಾಯಣದಲ್ಲಿ ಒಂದು ಆಧ್ಯಾತ್ಮದ ಅರ್ಥ ಇದೆ. ಏನಪ್ಪ ಅದು ಅರ್ಥ ಅಂತಂದರೆ, ಇಡೀ ರಾಮಾಯಣವನ್ನು ನಾವು ಕಾಲ್ಪನಿಕ ಅಂತ ಹೇಳಿ ಮಾತಾಡುವರಿದ್ದಾರೆ. ಏನು, ರಾಮ ಬಂದನ, ರಾವಣನನ್ನು ಕೊಂದನ ಅಂದರೆ ಅದರಲ್ಲಿ ಇದು ಕಾಲ್ಪನಿಕವಲ್ಲಪ್ಪ, ಇದು ನಮ್ಮ ಮನುಷ್ಯನಿಗೆ ಅನ್ವಯಿಸ್ತಕ್ಕಂತಹದ್ದು ಅನ್ನತಕ್ಕಂತಹ ಆಧ್ಯಾತ್ಮಿಕ ಅರ್ಥವನ್ನು ಅದರಲ್ಲಿ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ಜೀವಾತ್ಮ ಪರಮಾತ್ಮನ ಸಂಬಂಧ. ಈ ರಾಮಾಯಣದಲ್ಲಿ ರಾಮ ಪರಮಾತ್ಮನಾದರೆ ಸೀತೆ ಜೀವಾತ್ಮನ ರೋಲನ್ನು ಮಾಡ್ತಾಳಂತೆ. ಇದೊಂದು ನಾಟಕ ಅಂತ ತಿಳ್ಕೊಂಡ್ರೆ, ಅಲ್ಲಿ ಈ ಸಮುದ್ರದ ಆಚೆ ಲಂಕೆಯಲ್ಲಿ ಸೀತೆಯನ್ನು ಇಡ್ತಾನೆ ರಾವಣ. ರಾವಣ ಯಾರು? ನಮ್ಮ ಮನಸ್ಸು.
ನಮ್ಮ ಮನಸ್ಸೇ ರಾವಣ. 10 ತಲೆ ಇತ್ತಂತೆ ರಾವಣನಿಗೆ ಅಂತ ಹೇಳ್ತೀವಲ್ಲ, ಅದು 5 ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಅಂತ ಹೇಳಿ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯಗಳು, ಇದು 10, ಮನಸ್ಸು ಸೇರಿ 11. ಗೊತ್ತಾಯ್ತಾ? ಇದು ಶರೀರ. ಈ ಶರೀರಕ್ಕೆ 10 ತಲೆಗಳಿದ್ದಂತೆ ಈ ಪಂಚೇಂದ್ರಿಯ ಜ್ಞಾನೇಂದ್ರಿಯಗಳು ನಮ್ಮನ್ನು ತಪ್ಪನ್ನೆಲ್ಲ ಮಾಡಿಸುತ್ತವೆ. ಇದರಿಂದ ಈ ಪಂಚೇಂದ್ರಿಯ 10 ತಲೆಗಳಿಂದ ನಮಗೆ ವ್ಯಾಮೋಹಗಳು ಹುಟ್ಟಿ ಆ ರಾವಣ ಏನು ಮಾಡ್ತಾನೆ, ಸೀತೆಯನ್ನು ಸಮುದ್ರದ ಆಚೆಯಲ್ಲಿ, ಸಮುದ್ರ ಯಾವುದು? ಈ ಸಂಸಾರ ಅನ್ನತಕ್ಕಂತಹ ಸಮುದ್ರ, ಈ ಸಮುದ್ರದ ಆಚೆ ಲಂಕೆಯಲ್ಲಿ ತೆಗೆದುಕೊಂಡು ಹೋಗಿ ಇಡ್ತಾನೆ. ಅದನ್ನು ಒಬ್ಬ ಗುರುವಿನ ಸಹಾಯದಿಂದ, ಗುರು ಯಾರು? ಆಂಜನೇಯ. ಇಲ್ಲಿ ಆಂಜನೇಯ ಹೋಗ್ತಾನೆ, ಸೀತೆಗೆ ಉಂಗುರವನ್ನು ಕೊಡ್ತಾನೆ, ಅಲ್ಲಿಂದ ಬಂದು ರಾಮನಿಗೆ ವಿಚಾರವನ್ನು ತಿಳಿಸ್ತಾನೆ. 1 ತಿಂಗಳೊಳಗೆ ನೀನು ಕರ್ಕೊಂಡು ಹೋಗದೆ ಹೋದರೆ ಸೀತಾದೇವಿ ಬದುಕಿ ಉಳಿಯೋದಿಲ್ಲ, 1 ತಿಂಗಳ ಒಳಗಡೆಯಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾನೆ. ಇವನು ಗುರುವಾಗ್ತಾನೆ, ಗುರುವಿನ ಸ್ಥಾನದಲ್ಲಿ ಇರ್ತಾನೆ. ಮತ್ತು ಇಲ್ಲಿ 3 ಗುಣಗಳನ್ನು ಕೂಡ ತೋರಿಸಿದ್ದಾರೆ, ಸತ್ವಗುಣ, ರಜೋಗುಣ, ತಮಗುಣಗಳು. ಯಾರಂದರೆ ವಿಭೀಷಣ ಸತ್ವಗುಣಕ್ಕೆ, ಶೂರ್ಪಣಕಿ ರಜೋಗುಣಕ್ಕೆ, ತಮೋಗುಣಕ್ಕೆ ಕುಂಭಕರ್ಣ. ಇವರ ಈ 2 ದುರ್ಗುಣಗಳನ್ನು ಸತ್ವಗುಣದ ಸಹಾಯದಿಂದ, ಹನುಮಂತ ಗುರುವಿನ ಸಹಾಯದಿಂದ ಜೀವಾತ್ಮವನ್ನು ಆದಂತಹ ಸೀತೆಯನ್ನು ಪರಮಾತ್ಮನಾದಂತಹ ರಾಮನಿಗೆ ತಂದು ಸೇರಿಸೋದು ಅನ್ನುವಂಥ ಅರ್ಥ. ಇದು ಆಧ್ಯಾತ್ಮಿಕವಾದ ಅರ್ಥವಾಗುತ್ತೆ. ಇದರಲ್ಲಿ ಅರ್ಥ ಪಂಚಕ ಅಂತ ಹೇಳಿ ಮುಂದಿಂದು 5 ವಿಶೇಷಗಳು, ಈ ಜೀವಾತ್ಮ ಪರಮಾತ್ಮಗಳ ಸಂಬಂಧದಲ್ಲಿ 5 ವಿಚಾರಗಳು ಯಾವುದು? ಈ ಅರ್ಥ ಪಂಚಕಗಳು ಅಂತಂದರೆ 5 ವಿಚಾರ. 1 ಜೀವಾತ್ಮ, ಇನ್ನೊಂದು ಪರಮಾತ್ಮ, ಜೀವಾತ್ಮ ಪರಮಾತ್ಮವನ್ನು ಸೇರುವುದಕ್ಕೆ ಆಗುವ ಅಡಚಣೆ, ಜೀವಾತ್ಮ ಪರಮಾತ್ಮವನ್ನು ಸೇರಿಸುವ ರೀತಿ ವಿಧಾನ, ಮತ್ತು ಇದರ ಫಲ. 5 ಆಯ್ತಲ್ಲ. 1 ಜೀವಾತ್ಮ, 2ನೇದು ಪರಮಾತ್ಮ, 3ನೇದು ಅದಕ್ಕೆ ತಡೆ ಯಾವುದು ಅಂತ, 4ನೇದು ಪರಿಹಾರ ಏನು ಅಂತ, 5ನೇದು ಅದರ ಫಲ ಏನು ಅಂತ ಹೇಳಿ. ಇದನ್ನು ನಾವು ಆ ಥರ ಗಮನಿಸಿದರೆ ಎಲ್ಲ ಕಾಂಡಗಳಲ್ಲಿಯೂ, ರಾಮಾಯಣದ ಪ್ರತಿಯೊಂದು ಕಾಂಡಗಳಲ್ಲಿಯೂ ಕೂಡ ಜೀವಾತ್ಮ ಪರಮಾತ್ಮದ ಸಂಬಂಧವನ್ನು ನಾವು ನೋಡಬಹುದು. ಈ ಬಾಲಕಾಂಡದಲ್ಲಿ ರಾಮ ಪರಮಾತ್ಮ, ಸೀತೆ ಜೀವಾತ್ಮ. ತಡೆಯಾದದ್ದು ಯಾವುದು? ಆ ಬಿಲ್ಲನ್ನು ಮುರಿಬೇಕಾಗಿತ್ತು, ಬಿಲ್ಲು ತಡೆ, ಬಿಲ್ಲನ್ನು ಮುರಿದಿದ್ದು ಪರಿಹಾರ, ಆಮೇಲೆ ಜೀವಾತ್ಮ ಪರಮಾತ್ಮವನ್ನು ಸೇರಿತು ಅಂತ ಹೇಳಿ. ನಮ್ಮ ಜೀವನದಲ್ಲಿಯೂ ಅದೇ ರೀತಿ ನಾವು ಜೀವಾತ್ಮ ಪರಮಾತ್ಮನನ್ನು ಸೇರಬೇಕು ಅಂದರೆ ನಮ್ಮ ಅಡೆತಡೆಗಳು, ಅಂದರೆ ನಮ್ಮಲ್ಲಿರ್ತಕ್ಕಂತಹ ದುರ್ಬುದ್ಧಿಗಳು, ಬೇಕಿಲ್ಲದೆ ಇರತಕ್ಕಂತಹ ವಿಚಾರಗಳು, ಆ ಪರಮಾತ್ಮನಿಂದ ವಿಮುಖವಾದಂತಹ ವಿಚಾರಗಳನ್ನು ನಾವು ತೆಗೆದುಹಾಕಿ ಅದನ್ನು ತಡೆಗಟ್ಟಿದರೆ ನಾವು ಕೂಡ ಪರಮಾತ್ಮನನ್ನು ಸೇರಬಹುದು ಅನ್ನುವ ವಿಚಾರ. ಮುಂದೆ ಅಯೋಧ್ಯಾಕಾಂಡದಲ್ಲಿ ಭರತ ಜೀವಾತ್ಮ, ರಾಮ ಪರಮಾತ್ಮ, ಅಡ್ಡ ಬಂದದ್ದು ತಡೆ ಬಂದದ್ದು ಕೈಕೇಯಿ, ಪರಿಹಾರ ಪಾದುಕೆ, ಫಲ ಭರತನು ನೆಮ್ಮದಿಯಿಂದ ಪರಮಾತ್ಮನ ದಯದಿಂದ ರಾಜ್ಯವನ್ನು ಆಳೋದು. ಇದು ಅಯೋಧ್ಯಾಕಾಂಡದಲ್ಲಿ. ಇನ್ನು ಅರಣ್ಯಕಾಂಡಕ್ಕೆ ಹೋದರೆ ಋಷಿಮುನಿಗಳು ರಾಮನನ್ನು ಜಪಿಸ್ತಾರೆ, ಖರದೂಷಣರನ್ನು ಸಂಹಾರ ಮಾಡಬೇಕಪ್ಪ ಅಂತ ಕೇಳ್ಕೊಳ್ತಾರೆ. ಅದು ಋಷಿಗಳು ಜೀವಾತ್ಮ, ಪರಮಾತ್ಮ ಶ್ರೀಮನ್ನಾರಾಯಣ ರಾಮ, ಮತ್ತು ಖರದೂಷಣರು ತಡೆ, ಅವರ ಸಂಹಾರವೇ ಅದಕ್ಕೆ ಪರಿಹಾರ. ಫಲ ದೇವತೆಗಳು ರಾಮನನ್ನು, ಭಗವಂತನನ್ನು, ಶ್ರೀರಾಮನನ್ನು, ನಾರಾಯಣನನ್ನು ಅನುಭವಿಸುವುದು. ಇದೇ ರೀತಿಯಲ್ಲಿ ಕಿಷ್ಕಿಂಧಾಕಾಂಡದಲ್ಲಿ ಸುಗ್ರೀವ ಜೀವಾತ್ಮ, ಪರಮಾತ್ಮ ರಾಮ, ವಾಲಿ ತಡೆ, ವಾಲಿಯ ಸಂಹಾರ ಅದಕ್ಕೆ ಪರಿಹಾರ, ಫಲ ಸುಗ್ರೀವನ ಪಟ್ಟಾಭಿಷೇಕ. 5ನೇದಾಗಿ ಯುದ್ಧಕಾಂಡದಲ್ಲಿ ಮೊದಲೇ ಹೇಳಿದ್ವಿ, ರಾಮ ಪರಮಾತ್ಮ, ಸೀತೆ ಜೀವಾತ್ಮ, ಹನುಮಂತ ಗುರುವಿನ ರೀತಿಯಲ್ಲಿ ಪರಿಹಾರಕ್ಕೆ, ಮತ್ತು ರಾಕ್ಷಸರ ಸಂಹಾರ ಅದಕ್ಕೆ ಪರಿಹಾರ, ಕಡೆಗೆ ಜೀವಾತ್ಮ ಪರಮಾತ್ಮವನ್ನು ಸೇರಿದ್ದು ಅಂತ ಹೇಳಿ ಇದು ಅರ್ಥಪಂಚಕ ಅಂತ ಹೇಳಿ ಶ್ರೀಮನ್ನಾರಾಯಣಕ್ಕೆ ಅರ್ಥ ಕೊಡತಕ್ಕಂತಹ
ಒಂದು ಪಂಚಕ ವಿಚಾರ. ಇನ್ನು ಮುಂದೆ ಆರನೆಯದಾಗಿ ರಘುಪತಿ ಪರತ್ವ, ಅಂದರೆ ಆ ರಘುಪತಿಯನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ, ಶ್ರೀಮನ್ನಾರಾಯಣನೇ ಸರ್ವಸ್ವ, ರಘುಪತಿಯಾದಂತಹ ಶ್ರೀಮನ್ನಾರಾಯಣನೇ ನಮಗೆ ಎಲ್ಲವೂ ಅಂತ ಹೇಳಿ ಅವನನ್ನು ಬಿಟ್ಟರೆ ಬೇರೆ ಗತಿ ಇಲ್ಲ ಅನ್ನತಕ್ಕಂಥ ವಿಚಾರವೇ ರಘುಪತಿ ಪರತ್ವ ಅಂತ ಹೇಳಿ. ಇದಕ್ಕೆ ಒಂದು ಸರಿಯಾದಂತಹ ಸನ್ನಿವೇಶವನ್ನು ಹೇಳಬೇಕು ಅಂತಂದರೆ, ಹನುಮಂತ ಸೀತೆಯ ಹತ್ರ ಹೋಗಿ ನಿನಗೆ ರಾಮ ಯಾವ ರೀತಿ ಗೊತ್ತು, ರಾಮನಿಗೂ ನಿನಗೂ ಯಾವ ಪರಿಚಯ, ಯಾವುದಾದರೂ ಒಂದು ನಿದರ್ಶನವನ್ನು ಹೇಳು ಅಂದರೆ ಕಾಕಾಸುರ ವೃತ್ತಾಂತವನ್ನು ಹೇಳ್ತಾರೆ. ಇಂದ್ರಪುತ್ರನಾದಂತಹ ಕಾಕಾಸುರ ಸೀತೆಯನ್ನು ತೊಂದರೆ ಮಾಡಿದಾಗ ಒಂದು ದರ್ಬೆಯನ್ನು ಬಾಣವನ್ನಾಗಿ ಬ್ರಹ್ಮಾಸ್ತ್ರವನ್ನಾಗಿ ಮಾಡಿ ರಾಮ ಆ ಕಾಕಾಸುರನಿಗೆ ಬಿಡ್ತಾನೆ. ಆ ಬಿಟ್ಟಾಗ ಅವನು ಎಲ್ಲ ಇಡೀ ಪ್ರಪಂಚವನ್ನೆಲ್ಲ ಸುತ್ತಿಕೊಂಡು ಹೋಗಿ ಬರ್ತಾನಂತೆ. ಹೋಗಿ ಬಂದರೆ ಕಡೆಗೆ ಇನ್ಯಾರೂ ಗತಿ ಇಲ್ಲ ಅಂತ ಹೇಳಿ ರಾಮನನ್ನೇ ಅವನು ಆಶ್ರಯಿಸಬೇಕಾಗ್ತದೆ. ಅದನ್ನು ಬಿಟ್ಟರೆ ಬೇರೆ ಎಲ್ಲಿಯೂ ಕೂಡ ಅವನಿಗೆ ಪರಿಹಾರ ದೊರಕುವುದಿಲ್ವಂತೆ. ಅದು ಏನಪ್ಪ ಅಂತಂದರೆ, ಸಪಿತ್ರಾನ್ ಪರಿತ್ಯಕ್ತ ಸುರೈಶ್ಚ ಸಹರ್ಷಿಭಿ ತ್ರೀನ್ ಲೋಕಾನ್ ಸಂಪ್ರತಿಕ್ರಮ್ಯ ತಮೇವ ಶರಣಾಗತಃ. ಅಂದರೆ ಆ ಇಂದ್ರನನ್ನು ಅವರ ಅಪ್ಪನನ್ನು ಇಂದ್ರನನ್ನು ಬಿಟ್ಟು ಅವನ ಹತ್ರ ಹೋದ, ಏನು ಪ್ರಯೋಜನವಾಗಲಿಲ್ಲ. ಎಲ್ಲ ಋಷಿಗಳನ್ನು ಕೇಳಿದ, ದೇವತೆಗಳನ್ನು ಬೇಡ್ದ, ಪ್ರಯೋಜನವಾಗಲಿಲ್ಲ. 3 ಲೋಕವನ್ನೂ ತಿರುಗಿದ. ಕಡೆಗೆ ಶಿವ ಅವನಿಗೆ ಹೇಳಿದನಂತೆ, ಅಪ್ಪ ರಾಮ ಬಿಟ್ಟ ಬ್ರಹ್ಮಾಸ್ತ್ರ, ರಾಮನ ಹತ್ರನೇ ಹೋಗು, ಬೇರೆ ಎಲ್ಲಿ ಹೋದರೂ ನಿನಗೆ ಪ್ರಯೋಜನವಿಲ್ಲ ಅಂತ ಹೇಳಿ ಅವನನ್ನು ಹೇಳಿ ಕಳಿಸ್ತಾರಂತೆ. ಇದೇನೇ ರಘುಪತಿ ಪರತ್ವ, ಅಂದರೆ ಶ್ರೀಮನ್ನಾರಾಯಣನನ್ನು ಬಿಟ್ಟರೆ ಬೇರೆ ಯಾವ ದಾರಿಯೂ ಇಲ್ಲ, ಅವನೇ ಸರ್ವಶ್ರೇಷ್ಠ, ಅವನನ್ನೇ ನಾವು ಆಶ್ರಯಿಸಬೇಕು. ಇದಕ್ಕೆ ರಘುಪತಿ ಪರತ್ವ ಅಂತ ಹೇಳ್ತಾರೆ. ಇದಕ್ಕೆ ಇನ್ನೊಂದು ಉದಾಹರಣೆ ಅಂತಂದರೆ, ಲಂಕೆಗೆ ಹನುಮಂತ ಹೋಗ್ತಾನೆ. ಹನುಮಂತ ಹೋದಾಗ ರಾವಣ ಜೋರಾಗಿ ಅವನು ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡ್ತಾನೆ. ಕಡೆಗೆ ರಾವಣನನ್ನು ನೋಡಿ ಮಾತನಾಡಿ ಬರಬೇಕು ಅಂತ ಹೇಳಿ ತನ್ನನ್ನು ತಾನೇ ಕಟ್ಟಾಕಿಸ್ಕೊಳ್ತಾನೆ ಬ್ರಹ್ಮಾಸ್ತ್ರಕ್ಕೆ. ಅವನಿಗೇನು ಬ್ರಹ್ಮಾಸ್ತ್ರ ಮಾಡೋದಿಲ್ಲ, ಬ್ರಹ್ಮಾಸ್ತ್ರಕ್ಕೆ ಕೈ ಮುಗಿತಾನೆ, ಬ್ರಹ್ಮಾಸ್ತ್ರ ಕಟ್ಟಾಗ್ತದೆ. ಅಲ್ಲಿ ಒಳಗೆ ಹೋಗಿ ರಾವಣನ ಜೊತೆಯಲ್ಲಿ ಮಾತಾಡಬೇಕಾದರೆ ರಾವಣನಿಗೆ ಎಲ್ಲ ರೀತಿಯ ಒಂದು ಸಲಹೆಗಳನ್ನು ಕೊಡ್ತಾನೆ. ಅವನು ಹೇಳ್ತಾನಂತಪ್ಪ, ನಿನ್ನ ವರಗಳ ಬಲಕ್ಕಿಂತ ರಾಮನ ಶರದ ಬಲ ಬಹಳ ಜೋರಾಗಿದೆ, ನೀನೇನು ಮಾಡೋದಕ್ಕಾಗೋದಿಲ್ಲ. ನಿನಗೆ ಎಷ್ಟೊಂದು ವರಗಳು ಬ್ರಹ್ಮ ಕೊಟ್ಟಿರಬಹುದು, ಆದರೆ ರಾಮನ ಶರದ ಬಲ ಇದೆಯಲ್ಲ, ಅದರ ಮುಂದೆ, ಶರ ಅಂದರೆ ಬಾಣ, ಅದರ ಮುಂದೆ ನಿಂದೇನು ನಡೆಯೋದಿಲ್ಲ. ಬ್ರಹ್ಮ ಸ್ವಯಂಭೂಶ್ಚತುರಾನನೋವ ರುದ್ರಸ್ತ್ರಿನೇತ್ರ ತ್ರಿಪುರಾಂತಕೋವ ಇಂದ್ರೋ ಮಹೇಂದ್ರೋ ಸುರನಾಯಕೋವ ಪಾತುನ್ನ ಶಕ್ಯ ಯದಿ ರಾಮವದ್ಯಂ. ಒಂದು ವೇಳೆ ರಾಮನೇ ಸಂಹಾರ ನಿನ್ನನ್ನು ಮಾಡಬೇಕು ಅಂತ ಹೊರಟಿದ್ದರೆ ಇಂದ್ರನಾಗಲಿ ಶಿವನಾಗಲಿ ಅಥವಾ ಬ್ರಹ್ಮನಾಗಲಿ, ಚತುರ್ಮುಖ ಬ್ರಹ್ಮನಾಗಲಿ, ಯಾರೂ ನಿನ್ನನ್ನು ಕಾಪಾಡೋದಕ್ಕಾಗೋದಿಲ್ಲಪ್ಪ ಅಂತ ಹೇಳಿ ಹನುಮಂತ ರಾವಣನಿಗೆ ಸಜೆಷನ್ ಕೊಟ್ಟು ಬರ್ತಾನೆ. ಇದು ರಘುಪತಿ ಪರತ್ವ. ಸ್ವಯಂ ಹನುಮಂತನೇ ಎಲ್ಲದರಲ್ಲಿಯೂ ಕೂಡ ರಾಮನೇ ಅಂತ ಹೇಳಿ ತನ್ನ ಆತ್ಮವೇ ರಾಮ ಅಂತ ಹೇಳಿ ಎದೆಯನ್ನು ಬಗೆದು ತೋರಿಸ್ತಕ್ಕಂಥವನು. ಹಾಗಾಗಿ ರಘುಪತಿ ಪರತ್ವ ಅನ್ನೋದು 6ನೆಯ ಒಂದು ರಹಸ್ಯ ರಾಮಾಯಣದಲ್ಲಿ. 7ನೆಯದು ಶರಣಾಗತಿ. ಶರಣಾಗತಿ ಅಂದರೆ ಪರಮಾತ್ಮನಿಗೆ ಶರಣಾಗುವುದು, ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಏನೂ ಇಲ್ಲಪ್ಪ ಅಂತ ಹೇಳಿ ಬಾಲಕಾಂಡದಲ್ಲಿ ದೇವತೆಗಳು ಶರಣಾಗ್ತಾರೆ. ನೀನು ರಾಮನಾಗಿ ಬಂದು ನಮ್ಮನ್ನು ರಾಕ್ಷಸರಿಂದ ಕಾಪಾಡು ಅಂತ ಹೇಳಿ. ಅಲ್ಲಿಂದ ಮುಂದಕ್ಕೆ ವಿಭೀಷಣನ ಶರಣಾಗತಿ ಎಲ್ಲಕ್ಕಿಂತ ಬಹಳ ಮುಖ್ಯವಾದದ್ದು ವಿಭೀಷಣನ ಶರಣಾಗತಿ. ಯುದ್ಧದ ಸಮಯ ವಾನರರ ಜೊತೆಯಲ್ಲಿ ರಾಮ ಮೀಟಿಂಗ್ ಮಾಡ್ತಾ ಇರ್ತಾನೆ. ಆ ಸಮಯದಲ್ಲಿ ರಾವಣನಿಂದ ತ್ಯಜಿಸಲ್ಪಟ್ಟಂತಹ ವಿಭೀಷಣ ಸೀದಾ ಇಲ್ಲಿ ಕಿಷ್ಕಿಂಧೆಗೆ ಬಂದು ಇಳಿತಾನೆ. ಹೇಳಿ ಕಳಿಸ್ತಾನಂತೆ, ಅಪ್ಪ ರಾಮನಿಗೆ ಹೇಳು, ರಾವಣನಿನ ತಮ್ಮ ವಿಭೀಷಣ ನಾನು ಬಂದಿದ್ದೇನೆ, ನಿನ್ನನ್ನು ಶರಣಾಗಲು ಬಂದಿದ್ದೇನೆ ಅಂತ ಹೇಳಿ ಕಳಿಸ್ತಾನೆ. ಆವಾಗ ಅವನು ಒಬ್ಬ ಕಪಿ ಬಂದು ಅಂಗದ ಬಂದು ಹೇಳ್ತಾನಂತೆ, ಈ ಥರ ರಾವಣನ ತಮ್ಮ ವಿಭೀಷಣ ಬಂದಿದ್ದಾನೆ ಅಂತ ಹೇಳಿದಾಗ ರಾಮ ಪ್ರಶ್ನೆ ಕೇಳ್ತಾನಂತೆ ಎಲ್ರೂ, ಏನಪ್ಪ ಈಗ ಅವನನ್ನು ನಮ್ಮ ಗುಂಪಿಗೆ ನಮ್ಮ ಜೊತೆಯಲ್ಲಿ ಸೇರಿಸ್ಕೊಳ್ಬೇಕಾ ಬೇಡವಾ ಅನ್ನತಕ್ಕಂಥ ಮಾತು. ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ, ಬೇಡ, ಯಾವ ಕಾರಣಕ್ಕೂ ಸೇರಿಸ್ಕೋಬೇಡಿ, ಅವನು ಶತ್ರು ಪಕ್ಷದಿಂದ ಬಂದಿದ್ದಾನೆ, ಅವನನ್ನು ಸೇರಿಸ್ಕೊಳ್ಬೇಡಿ ಅನ್ನೋರು ಒಬ್ಬರಾದರೆ, ಅವನು ಶತ್ರು ಪಕ್ಷದಿಂದ ಬಂದಿದ್ದಾನೆ, ಏನು ಗೂಢಚಾರಿಯಾಗೇ ಬಂದಿದ್ದಾನೋ ಏನೋ, ಸೇರಿಸ್ಕೋಬೇಡಿ ಅಂತವನು. ಇನ್ನು ಕೆಲವರು ಹೇಳ್ತಾರೆ, ಅವನು ಮಾರುವೇಷದಲ್ಲಿ ಬಂದ ರಾವಣನೇ ಇರಬಹುದು, ಸೇರಿಸ್ಕೊಳ್ಬೇಡಿ ಅಂತ ಹೇಳಿ.
ಇದೆಲ್ಲ ಆದಮೇಲೆ ಕಡೆಗೆ ಹನುಮಂತನನ್ನು ಹೇಳ್ತಾನೆ. ಹನುಮಂತ ಹೇಳಿದನಂತೆ, ನಾನು ಅವನನ್ನು ನೋಡಿದ್ದೇನೆ, ಮಾತನಾಡಿದ್ದೇನೆ, ಒಳ್ಳೆಯವನು, ಸೇರಿಸ್ಕೊಳ್ಳಿ ಅಂತ ಹೇಳಿ. ಆದರೆ ರಾಮ ಹೇಳಿದನಂತೆ, ಅಪ್ಪ ನಿಮಗೆ ನನ್ನ ವಿಚಾರನೇ ಗೊತ್ತಿಲ್ಲ. ಕೆಲವರು ಹೇಳಿದರು ಅವನು ಪ್ರಯೋಜನವಿಲ್ಲ, ಅವನು ಶತ್ರು ಪಕ್ಷದವನು, ಸೇರಿಸ್ಕೊಳ್ಬೇಡಿ ಅಂತ. ಅವನು ಒಳ್ಳೆಯವನಲ್ಲ, ಸೇರಿಸ್ಕೋಬೇಡಿ ಅಂತ. ಇನ್ನೊಬ್ಬರು ಹೇಳಿದರು ಅವನು ಒಳ್ಳೆಯವನು, ಸೇರಿಸ್ಕೊಳ್ಳಿ ಅಂತ. ನನ್ನ ವಿಚಾರ ಹೇಗೆ ಅಂದರೆ, ಒಳ್ಳೆಯವನೋ ಕೆಟ್ಟವನೋ ಬಂದು ಬಿಟ್ಟ ನನ್ನನ್ನು ಶರಣಾಗತಿ ಮಾಡಿ ನಾನು ಅವನನ್ನು ಸೇರಿಸ್ಕೊಳ್ತೀನಿ. ಒಮ್ಮೆ ಬಂದು ನನ್ನನ್ನು ಸೇರಿ ನಾನು ನಿನ್ನ ಜೊತೆಯಲ್ಲಿ ಸೇರಿಕೊಳ್ಬೇಕು ಅಂತ ಹೇಳಿಬಿಟ್ರೆ ಸಾಕು, ನಾನು ಅವನನ್ನು ಸೇರಿಸ್ಕೊಳ್ತೀನಿ ಅಂತ ಹೇಳ್ತಾನಂತೆ. ಮಿತ್ರಭಾವೇನ ಸಂಪ್ರಾಪ್ತಂ ನತ್ಯಜೇಯಂ ಕಥಂಚನ. ಮಿತ್ರಭಾವದಿಂದ ಒಮ್ಮೆ ಒಳಗೆ ಬಂದ ಅಂದರೆ ಅವನನ್ನು ತ್ಯಜಿಸುವಂಥ ಪ್ರಶ್ನೆನೇ ಇಲ್ಲ ಅಂತ ಹೇಳಿ ರಾಮ ಹೇಳ್ತಾನಂತೆ. ಅವನೊಂದು ಇನ್ನೊಂದು ಇದರಲ್ಲಿ ಕೂಡ ಇದೆ, ಏನಂದರೆ ಸಹೃದೇವ ಪ್ರಪನ್ನಾಯ. ಅವನಿಗೆ ವಿಭೀಷಣನಿಗೆ ಹೇಳೋದು, ವಿಭೀಷಣನ ಪ್ರಸಂಗದಲ್ಲಿಯೇ ಹೇಳ್ತಾರೆ, ಸಹೃದೇವ ಪ್ರಪನ್ನಾಯ ತವಾಸ್ಮೀತಿ ಯಾಚತೆ. ಒಳ್ಳೆಯ ಹೃದಯದಿಂದ ನಾನು ನಿನ್ನವನಪ್ಪ ಭಗವಂತ ಅಂತ ಒಂದು ಮಾತಿನ ಹೇಳಿದರೆ, ಅಭಯಂ ಸರ್ವಭೂತೇಭ್ಯೋ ದತಾಮಿ ಏತದ್ ವ್ರತಂ ಮಮ. ಅಭಯವನ್ನು ಪ್ರತಿಯೊಂದು ಜೀವ ಜಂತುಗಳಿಗೂ ಕೊಡ್ತೇನೆ, ಇದು ನನ್ನ ಜೀವನದ ವ್ರತ, ನಾನು ಆಚರಿಸತಕ್ಕಂತಹ ನಿಯಮ. ಯಾರೇ ಒಬ್ಬರು ನಾನಿನ್ನನ್ನು ಶರಣು ಅಂತ ಹೇಳಿ ಬಂದರೆ, ನಾನಿನ್ನವನು ಅಂತ ಹೇಳಿದರೆ ಅಲ್ಲಿಗೆ ಮುಗಿದು ಹೋಯಿತು, ನಾನು ಅವರನ್ನು ಕಾಪಾಡ್ತೇನೆ ಅಂತ ಹೇಳಿ. ಇದನ್ನೇ ರಾಮಾನುಜರು ಹೇಳಿದ್ದು ತೇವೆ ಇಡಾದವರ್. ಅಂದರೆ ಯಾರು ಆಶ್ರಯಿಸಿ ಬಂದಿದ್ದರೋ, ಶರಣಾಗತಿ ಮಾಡು ನಾನು ನಿನ್ನ ಮಿತ್ರ ಅಂತ ಹೇಳಿ, ಮಿತ್ರಭಾವೇನ ಸಂಪ್ರಾಪ್ತವು, ಒಂದು ಸತಿ ಮಿತ್ರಭಾವದಿಂದ ಬಂದರೆ ಅವನನ್ನು ಬಿಡುವ ಪ್ರಶ್ನೆನೇ ಇಲ್ಲ, ಇದು ನನ್ನ ವ್ರತ ಅಂತ ಹೇಳ್ತಾನೆ. ಹಾಗಾಗಿ ರಾಮಾನುಜರು ತೇವೆ ಇಡಾದವರ್, ನಮ್ಮ ಅಗತ್ಯವೇ ಇಲ್ಲದೇ ಇದ್ದರೂ ನಮ್ಮನ್ನು ಕಾಪಾಡ್ತಕ್ಕಂತಹ ಭಗವಂತ ಶ್ರೀಮನ್ನಾರಾಯಣ ರಾಮ ಅವನು ಅಂತ ಹೇಳಿ ಕೃಷ್ಣನನ್ನು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ಅವನು ನನ್ನನ್ನೇ ಆಶ್ರಯಿಸು, ನಾನು ನಿನಗೆ ಮೋಕ್ಷವನ್ನು ಕೊಡ್ತೇನೆ, ಎಲ್ಲ ಧರ್ಮವನ್ನು ಪರಿತ್ಯಾಗ ಮಾಡಿ ಅಂತ ಹೇಳ್ತಾನೆ ಅಂತ ಹೇಳಿ ಇವರಿಗೆ ತೇವೆ ಇಡಾದವರ್ ಅಂತ ಹೇಳಿ ರಾಮನಿಗೆ ಹೇಳ್ತಾರಂತೆ. ಮುಂದೆ 8ನೆಯ ಒಂದು ರಹಸ್ಯ ಏನು ಅಂದರೆ, ಪುಮರ್ಥ ಅಂದರೆ ಪುರುಷಾರ್ಥ. ಏನು ಪುರುಷಾರ್ಥ? ವಾಟ್ ಈಸ್ ದಿ ಏಮ್ ಆಫ್ ಯುವರ್ ಲೈಫ್? ನಿನ್ನ ಜೀವನದ ಸಾರ್ಥಕತೆಗೆ ನೀನೇನು ಮಾಡಬೇಕು ಅಂತ ಪ್ರಶ್ನೆ ಕೇಳಿದರೆ, ಭಗವಂತನ ಕೈಂಕರ್ಯವನ್ನೊಂದು ಉಳಿದು ಬೇರೆ ಏನೂ ನನಗೆ ಬೇಕಿಲ್ಲ, ಭಗವಂತ ಕೈಂಕರ್ಯ ಒಂದೇ ನನ್ನ ಗುರಿ ಅನ್ನುವ ಮನೋಭಾವನೆಯಲ್ಲಿರಬೇಕು. ಹಾಗಿದ್ದವನು ಯಾರು ಅಂತ ಕೇಳಿದರೆ ಲಕ್ಷ್ಮಣ ಮಾತ್ರ. ಲಕ್ಷ್ಮಣ ತನ್ನ ಪುರುಷಾರ್ಥವೇನು ಅಂತ ಕೇಳಿದರೆ, ರಾಮನ ಸೇವೆ ಒಂದು ಉಳಿದು ನನಗೆ ಬೇರೆ ಏನೂ ಇಲ್ಲ ಅಂತ ಹೇಳ್ತಾನಂತೆ. ಅವನಿಗೆ ಯಾವ ರೀತಿಯಲ್ಲಿ ಹೇಳ್ತಾನಪ್ಪ ಅಂತಂದರೆ, ಪ್ರಶ್ನೆ ಕೇಳಿದರೆ ರಾಮನನ್ನು ಬಿಟ್ಟು ಒಂದು ಕ್ಷಣವೂ ಇದ್ದವನೇ ಅಲ್ಲ ಅವನು. ಯಾರೋ ಒಬ್ಬರು ಪ್ರಶ್ನೆ ಕೇಳಿದ್ರಂತೆ ಬುದ್ಧಿವಂತರು, ರಾಮನನ್ನು ಲಕ್ಷ್ಮಣ ಎಷ್ಟು ದಿವಸ ಬಿಟ್ಟಿದ್ದ, ಅವನನ್ನು ಅಗಲಿ ಎಷ್ಟು ದಿವಸ ಇದ್ದ ಅಂತಂದರೆ ಕೇವಲ 3 ದಿವಸ ಮಾತ್ರ ಅವನನ್ನು ಅಗಲಿ ಅವನ ಜೀವಮಾನದಲ್ಲಿ ಬಿಟ್ಟಿದ್ದಂತೆ. ಯಾಕೆ ಅಂತಂದರೆ, ಹುಟ್ಟಿದ್ದು ಪುನರ್ವಸು ನಕ್ಷತ್ರದಲ್ಲಿ ರಾಮ ಹುಟ್ಟಿದ, ಹಸ್ತ ನಕ್ಷತ್ರದಲ್ಲಿ ಲಕ್ಷ್ಮಣ ಹುಟ್ಟಿದ. 2 ದಿವಸ ಸಮಯವಾಯಿತು, 2 ದಿವಸ ಲೇಟಾಗಿ ಹುಟ್ಟಿದ, ಹಾಗಾಗಿ 2 ದಿವಸ ಬಿಟ್ಟಿದ್ದ. ಅವತ್ತು ಹೇಳಿದ್ದೀವಿ ನಾವು, ತೊಟ್ಟಲಿನ ಮಗು ಕೂಡ ಅಳ್ತಾ ಇತ್ತು, ಆ ಅಳ್ತಾ ಇದ್ದ ಮಗುವನ್ನು ರಾಮನ ಪಕ್ಕದಲ್ಲಿ ಮಲಗಿಸಿದಾಗಲೇ ಅದು ಸಮಾಧಾನವಾಗಿದ್ದು ಅಂತ ಹೇಳಿ. ಹಾಗಾಗಿ 2 ದಿವಸ ಲೇಟಾಗಿ ಹುಟ್ಟಿದ್ದರಿಂದ 2 ದಿವಸ. ಮತ್ತು ಪರಮಪದಕ್ಕೆ ಹೋಗುವ ಮೊದಲು ರಾಮನ ಸೌಕರ್ಯಗಳನ್ನು ಮುಂದೆ ನೋಡಬೇಕು ಅನ್ನೋ ಉದ್ದೇಶದಲ್ಲಿ ಲಕ್ಷ್ಮಣ ಮುಂದೆ ಹೋಗ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ 1 ದಿವಸ. ಆ 3 ದಿವಸವನ್ನು ಬಿಟ್ಟು ಲಕ್ಷ್ಮಣ ರಾಮನನ್ನು ಬಿಟ್ಟಿದ್ದೇ ಇಲ್ಲವಂತೆ. ಸೊ ಇದು ಪುರುಷಾರ್ಥ ಏನು ಅಂದರೆ, ರಾಮನ ಭಗವತ್ ಕೈಂಕರ್ಯವೇ ಪುರುಷಾರ್ಥ. ಇದು 8ನೆಯದು. 9ನೆಯದು ಶೇಷತ್ವ ಅಂತ ಹೇಳಿ, ಜೀವಾತ್ಮನಿಗೆ ಪರಮಾತ್ಮನ ಸೇವೆಯನ್ನು ಒಂದು ಬಿಟ್ಟರೆ, ಆ ಲಕ್ಷ್ಯವನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಪರಮಾತ್ಮನ ಸೇವೆಗೆ, ಜೀವಾತ್ಮನಿಗೆ ಪರಮಾತ್ಮನ ಸೇವೆಯನ್ನು ಬಿಟ್ಟು ಬೇರೆ ಯಾವ ಒಂದು ಆದ್ಯತೆಯೂ ಇಲ್ಲ, ಬೇರೆ ಯಾವ ವ್ಯವಹಾರವೂ ಇಲ್ಲ. ಯಾವ ರೀತಿಯಲ್ಲಿ ಹೂವಿನ ಜೊತೆಯಲ್ಲಿರತಕ್ಕಂತಹ ವಾಸನೆ ಹೂವಿಗಷ್ಟೇ ಸೇರಿದ್ದು, ಅದು ಹೂವಿಗೆಂದೇ ಪರಮಾತ್ಮನ ಸೇವೆಗೆಂದೇ
ಹುಟ್ಟಿರುವಂತಹ ಹೂವು ಆ ವಾಸನೆ ಆ ಹೂವಿಗಷ್ಟೇ ನಿಯಮಿತವಾಗಿರ್ತದೋ ಆ ರೀತಿಯಲ್ಲಿ ಶೇಷತ್ವ ಕೇವಲ ಭಗವತ್ ಸೇವೆಯಲ್ಲಿ ಮಾತ್ರ ಅಂತ ಹೇಳಿ ಈ ಋಷ್ಯಮೂಕ ಪರ್ವತದಲ್ಲಿ ಹನುಮಂತನನ್ನು ಮೊದಲನೇ ಸತಿ ಭೇಟಿ ಮಾಡ್ತಾರೆ. ಭೇಟಿ ಮಾಡಿದಾಗ ಹನುಮಂತ ಪ್ರಶ್ನೆಗಳನ್ನು ಕೇಳ್ತಾನೆ. ನೀವು ಜಟಾಜೂಟರಾಗಿದ್ದೀರಿ, ಯೌವನವಾಗಿದ್ದೀರಿ, ರೂಪಸಂಪನ್ನರಾಗಿದ್ದೀರಿ, ನಿಮ್ಮ ಕಮಲದಂಥ ನಯನಗಳುಂಟು, ಬಾಹುಗಳು ಬಹಳ ಕಟ್ಟುಮಸ್ತಾಗಿದ್ದಾವೆ, ನೀವು ಶಕ್ತಿಶಾಲಿಗಳಾಗಿದ್ದೀರಿ, ಬಿಲ್ಲನ್ನು ಧರಿಸಿದ್ದೀರಿ, ನೀವು ಯಾರು, ನಿಮ್ಮ ಪರಿಚಯವನ್ನು ಮಾಡಿಕೊಡಿ ಅಂತ ಹೇಳಿ ಬಹಳ ಸುಂದರವಾಗಿ ವಿನಯದಿಂದ ಪ್ರಶ್ನೆಯನ್ನು ಅವನು ಕೇಳಿದಾಗ ರಾಮ ಹೇಳ್ತಾನಂತೆ, ಲಕ್ಷ್ಮಣ ನೀನು ಪರಿಚಯ ಮಾಡಿಕೊಡಪ್ಪ ನಮ್ಮನ್ನು ಅಂತ ಹೇಳಿ ರಾಮನ ಪರಿಚಯವನ್ನು ಮಾಡಿಕೊಟ್ಬಿಟ್ಟು ಪ್ರಶ್ನೆಗೆ ಉತ್ತರ ಹೇಳ್ತಾನಂತೆ, ಅಹಂ ಅಸ್ಯ ಅವರೋ ಭ್ರಾತ. ನೋಡಿ, ಇಲ್ಲಿ ಲಕ್ಷ್ಮಣ ರಾಮನ ಪರವಾಗಿ ಹೇಳ್ತಾ ಇದ್ದಾನೆ. ಅಂದರೆ ಅವರು ಕೇಳಿದ್ದು ರಾಮನನ್ನ, ರಾಮ ಹೇಳಿದ್ದು ಲಕ್ಷ್ಮಣ ನೀನು ಪರಿಚಯ ಮಾಡಿಕೊಡು ಹೇಳು ಅಂತ. ಇವನೇನು ಹೇಳ್ತಾ ಇದ್ದಾನೆ, ಅಹಂ ಅಸ್ಯ ಅವರೋ ಭ್ರಾತ ಗುಣೈರ್ದಾಸ್ಯಮುಪಾಗತಃ. ಅಂದರೆ ಅವರ ಪ್ರಕಾರ ನಾನು ಅವರ ತಮ್ಮ, ಆದರೆ ನಾನು ಅವರ ದಾಸ. ಅಂದರೆ ಇಫ್ ಯು ಆಸ್ಕ್ ಮೀ, ನನ್ನನ್ನು ಪ್ರಶ್ನೆ ಕೇಳಿದರೆ ನಾನು ಅವರ ದಾಸ, ಅವರ ಪ್ರಕಾರ ನಾನು ಅವರ ತಮ್ಮ ಲಕ್ಷ್ಮಣ ಅಂತ ಹೇಳಿ ತನ್ನ ಪರಿಚಯವನ್ನು ಮಾಡಿಕೊಡ್ತಾನೆ. ಮೈ ವೆರಿ ಎಕ್ಸಿಸ್ಟೆನ್ಸ್ ಈಸ್ ಫಾರ್ ರಾಮ ಓನ್ಲಿ. ನಾನು ಬದುಕಿರುವುದೇ ರಾಮನಿಗೋಸ್ಕರ ಅನ್ನುವ ಅರ್ಥದಲ್ಲಿ ಅಹಂ ಅಸ್ಯ ಅವರೋ ಭ್ರಾತ ಗುಣೈರ್ದಾಸ್ಯಮುಪಾಗತಃ ಅಂತ ಹೇಳಿ ತನ್ನ ಕರ್ತವ್ಯವನ್ನು ಹೇಳಿಸಿಕೊಟ್ಟವನು. ಇದು ಶೇಷತ್ವ ಅಂದರೆ ನಮ್ಮಲ್ಲಿ ಅವನನ್ನು ಬಿಟ್ಟು ಬೇರೆ ಏನೂ ಇಲ್ಲ, ಅವನೇ ಸರ್ವಸ್ವ ಅನ್ನುವಂತಹ ಈ ಮನೋಭಾವನೆ ಇರತಕ್ಕಂಥದ್ದು. ಇದು 9ನೇದು. 10ನೇದಾಗಿ ಪಾರತಂತ್ರ ಅಂತ. ಪಾರತಂತ್ರ ಅಂದರೆ ಭಗವಂತ ಹೆಂಗಿಟ್ಟಿರ್ತಾನೋ ಹಂಗಿರ್ತೀನಿ ಅಂತ, ನನ್ನದೇ ಆದದ್ದಂಥದ್ದು ಏನೂ ಇಲ್ಲ. ದರ್ ಈಸ್ ನಥಿಂಗ್ ಆಫ್ ಮೈ ಒಪಿನಿಯನ್, ಐ ಲಿವ್ ದ ವೇ ಹೀ ವಾಂಟ್ಸ್ ಮೀ. ಆ ಪರಮಾತ್ಮ ಯಾವ ರೀತಿಯಲ್ಲಿ ನನ್ನನ್ನು ಬದುಕಬೇಕು ಅಂತ ಅಪೇಕ್ಷೆ ಪಡ್ತಾನೋ ಆ ರೀತಿಯಲ್ಲಿ ನಾನು ಬದುಕ್ತೀನಿ ಅನ್ನುವಂಥ ಅರ್ಥ ಕೊಡ್ತಕ್ಕಂಥದ್ದು ಪಾರತಂತ್ರ್ಯ. ಅದರಲ್ಲಿ ಈ ದೇಶಿಗರು ಒಂದು ಮಾತನ್ನು ಹೇಳ್ತಾನೆ, ಈ ಪಾರತಂತ್ರ್ಯದಲ್ಲಿ ವಿಶೇಷತೆ ಯಾರ್ಯಾರ್ದು ಅಂತ. ಭರತನದು ಅಂತ ಕೆಲವರು ಹೇಳಿದರು, ಅದಕ್ಕೆ ಮೊದಲು ಇವನು ಲಕ್ಷ್ಮಣಂದು ಅಂತ ಕೆಲವರು ಹೇಳಿದರು, ಸೀತೆದು ಅಂತ ಕೆಲವರು ಹೇಳಿದ್ರಂತೆ. ಹಾಗಾಗಿ ಪ್ರಶ್ನೆ ಮಾಡುತ್ತಾ ಅವರು ದೇಶಿಗರು ಅವರ ಮನಸ್ಸಿನಲ್ಲಿ ಜಿಜ್ಞಾಸೆ ಮೂಡಿ ಒಂದು ಶ್ಲೋಕವನ್ನು ಬರೀತಾರೆ. ಭ್ರಾತೃನಿಯೋಗೇಪಿ ಅನಿವರ್ತಮಾನಂ ರಾಜ್ಯಾಭಿಷೇಕಂಚ ಪರಿತ್ಯಜಂತಂ ರಾಮಾನುಜೌತೌ ತಮಪಾರತಂತ್ರಾತ್ ಉಭಾಭ್ಯಾಂ ಭವತಿ ಜಿಗಾಯ ಅಂತಂದರೆ, ನೋಡಿ ಭರತನೇನೋ ಪಾರತಂತ್ರ್ಯದಲ್ಲಿ ಹೌದು, ಆದರೆ ಪ್ರಶ್ನೆ ಮಾಡ್ತಾರಂತೆ ಯಾರ್ಯಾರಿಗೆ ಎಷ್ಟೆಷ್ಟು ಮಾರ್ಕ್ಸ್ ಕೊಡಬಹುದು ಅಂತ ಹೇಳಿ. ಈ ಲಕ್ಷ್ಮಣ ಪರಮಾತ್ಮನನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತಲೇ ಹೇಳ್ತಾನೆ. ಆದರೆ ನೀನು ಊರಲ್ಲಿರು ಅಂದಾಗ ಇಲ್ಲ ನಾನು ನಿನ್ನ ಜೊತೆಲೇ ಬರ್ತೀನಿ ಅಂತ ಬರ್ತಾನೆ. ಪಟ್ಟಾಭಿಷೇಕ ಮಾಡ್ಕೊ, ನೀನು ಇಲ್ಲೇ ಇರು, ಸಹಾಯ ಮಾಡು ಭರತನಿಗೆ, ಇಲ್ಲ ನಾನು ನಿನ್ನ ಜೊತೆಲೇ ಬರ್ತೀನಿ ಅಂತ ಹೇಳಿ, ನಾನು ನಿನ್ನ ಜೊತೆಯಲ್ಲೇ ಬರ್ತೀನಿ ಅಂತ ಹೇಳಿ ರಾಮನ ಜೊತೆಯಲ್ಲಿ ಬಂದೇ ಹೊರತು ಅವನು ಬೇರೆ ಒಂದೆರಡು ವಿಚಾರಗಳನ್ನು ಊರಿನಲ್ಲಿ ಇರು ಅಂದಾಗ ಅವನು ಅಯೋಧ್ಯೆಯಲ್ಲಿ ಇರು ಅಂದರೆ ಒಲ್ಲೆ ಅಂದ. ಹಾಗಾಗಿ ಅವನಿಗೆ 25% ಪಾರತಂತ್ರ್ಯವನ್ನು ಹೇಳಬಹುದು ಅಂತ ಹೇಳಿ. ಸೀತೆ ನೀನು ಹೆಂಗೆ ಹೇಳಿದರೆ ಹಂಗೆ ಇರ್ತೀನಿ, ಆದರೆ ನಿನ್ನ ಹಿಂದೆನೇ ಬರ್ತೀನಿ, ನಿನ್ನನ್ನು ಬಿಟ್ಟು 1 ನಿಮಿಷನೂ ನಾನು ಇರಲಾರೆ ಅಂತ ಹೇಳ್ತಾಳೆ. ಎಲ್ಲ ಧರ್ಮವನ್ನೂ ಅವಳು ಪಾಲಿಸ್ತಾಳೆ, ಆದರೆ ನಿನ್ನನ್ನು ಬಿಟ್ಟು ನಾನು ಇರೋದಿಲ್ಲ ಅಂತ ಹೇಳಿ ಅವಳು ಕೂಡ ಹೇಳ್ತಾಳೆ. ಹಾಗಾಗಿ ಅವಳಿಗೆ 50% ಅಂತ. ಇನ್ನು ಭರತ ಅಣ್ಣ ಎಲ್ಲ ಹೇಳಿದ್ದನ್ನೆಲ್ಲ ಮಾಡ್ದ, ನೀನು ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಮಾಡಿಕೊಂಡು ರಾಜ್ಯವನ್ನು ಆಳು, ಅಪ್ಪ ಹೇಳಿದಂಗೆ ನಾನೂ ಕೇಳ್ತಾ ಇದ್ದೀನಿ ನೀನೂ ಕೇಳು ಅಂದಾಗ ಅದೊಂದನ್ನು ಮಾತ್ರ ಹೇಳಬೇಡ, ಪಟ್ಟಾಭಿಷೇಕವನ್ನು ಮಾತ್ರ ಮಾಡಿಕೊಳ್ಳಾರೆ, ರಾಜ್ಯ ಆಳ್ತೀನಿ, ನಂದಿಗ್ರಾಮದಲ್ಲಿ ಇರ್ತೀನಿ, ನಿನ್ನಂತೆಯೇ ಇರ್ತೀನಿ, ಜಟಾಜೂಟನಾಗಿರ್ತೀನಿ, ವಲ್ಕಲವನ್ನು ನಾನು ಧರಿಸ್ತೀನಿ, ನೆಲದ ಮೇಲೆ ಮಲಕ್ಕೊಳ್ತೀನಿ, ಋಷಿಮುನಿಗಳ ರೀತಿಯಲ್ಲಿ ಜೀವನ ಮಾಡ್ತೀನಿ ಅಂತ ಹೇಳಿ ತಾನು ಎಲ್ಲವನ್ನೂ ಪಾಲಿಸಿದ. ಪಟ್ಟಾಭಿಷೇಕವನ್ನು ಒಂದು ಬಿಟ್ಟು ಅವನಿಗೆ 75% ಕೊಡ್ಬೋದು ಅವನು ಪಾರತಂತ್ರ ಅಂತ ಹೇಳಿ. ಇನ್ನು 100% ಪಾರತಂತ್ರ ಮಾಡಿದ್ದು ಯಾವುದು ಅಂದರೆ ಪಾದುಕೆಯಂತೆ. ರಾಮನ ಪಾದುಕೆ ಇದೆಯಲ್ಲ, ಅದು ಅಯೋಧ್ಯೆಯಿಂದ ಬರಬೇಕಾದ್ರೆ ಹೋಗೋಣ ಅಂದರೆ ಸಲೀಸಾಗಿ ಜೊತೆಯಲ್ಲಿ ಬಂದಳು ಪಾದುಕಾದೇವಿ.
ಅಪ್ಪ ನೀನು ಭರತನ ಜೊತೆಯಲ್ಲಿ ಹೋಗು ಅಂದರೆ ಯಜಮಾನನ್ನ ಬಿಟ್ಟು ಪಾದುಕಾದೇವಿ ಭರತನ ಜೊತೆಯಲ್ಲಿ ಬಂದುಬಿಟ್ಲು. ಹಾಗಾಗಿ ಆ ಪಾದುಕಾದೇವಿ ಒಬ್ಬಳಿಗೆ 100% 100% ಪಾರತತ್ವವನ್ನು ಕೊಡೋದು ಅಂತ ಹೇಳಿ ದೇಶಿಕರು ಹೇಳ್ತಾರಂತೆ. ಇನ್ನು ಉಳಿದ ಭಾಗಗಳನ್ನು ನಾವು ಮುಂದಿನ ಒಂದು ಸಂಚಿಕೆಯಲ್ಲಿ ನೋಡೋಣ.